ಐಟಿ ಸಿಟಿ ಬೆಂಗಳೂರಿನಲ್ಲಿ ನನ್ನ ಖಾತೆ ನನ್ನ ಹಕ್ಕು ಅಭಿಯಾನ ಶುರುವಾಗುತ್ತೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. 23 ಲಕ್ಷ ಮನೆಗಳು ಅಧಿಕೃತವಾಗಿ ದಾಖಲೆಯಲ್ಲಿ ಇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬರೋಬ್ಬರಿ 23 ಲಕ್ಷ ಮನೆಗಳು ಅಧಿಕೃತವಾಗಿ ಇದೆ. ಅದಕ್ಕೆ ಒನ್ ಟೈಮ್ ಸೆಟಲ್ಮೆಂಟ್. ನಾನು ಇವತ್ತು ಬೆಳಗ್ಗೆ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೇನೆ. ನಮ್ಮೆಲ್ಲ ಮಿನಿಸ್ಟರ್ ಕಡತಗಳನ್ನ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿಸಿದ್ದೇನೆ. ಈಗ 23 ಲಕ್ಷ ಜನರು ಕೂಡ ಖಾತೆಗಳನ್ನ ಅವರ ಮನೆ ಬಾಗಿಲಿಗೆ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ. ಪ್ರತಿಯೊಬ್ಬರ ದಾಖಲೆಗಳನ್ನು ಅವರವರ ಆಸ್ತಿಗಳು, ಅವರವರು ಸಂಪಾದನೆ ಮಾಡಿದಂಥ ಆಸ್ತಿಗಳು ಅವರ ವಂಶ ಪಾರಂಪರ್ಯವಾಗಿ ಯಾರು ಕೂಡ ಅದನ್ನು ದುರುಪಯೋಗ ಮಾಡಿಕೊಳ್ಬಾರ್ದು. ಅವರ ಆಸ್ತಿಗಳು ಅವರ ಹಕ್ಕಾಗಿ ಉಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಆಸ್ತಿ ಕೂಡ ಮ್ಯಾಪಿಂಗ್ ಮಾಡಿ ಅವರ ಹತ್ರ ಆಧಾರ್ ಕಾರ್ಡ್ ಪಡ್ಕೊಂಡು GPS ಮಾಡಿ ಆ ಸೈಟು ಲೊಕೇಶನ್ದು ಫೋಟೋ ಮಾಡಿ ಅವ್ರದ್ದು ಫೋಟೋ ಹಾಕಿ, ಇಲ್ಲ ಎ ಖಾತೆ ಇರ್ಬೋದು, ಇಲ್ಲ ಬಿ ಖಾತೆ ಇರ್ಬೋದು, ಇವೆರಡಕ್ಕೂ ಕೂಡ 23 ಲಕ್ಷದ ಆಸ್ತಿಗಳಿಗೆ ಮನೆ ಮನೆಗೆ ಅವರ ಹಕ್ಕನ್ನು ಪ್ರತಿಪಾದನೆ ಮಾಡಲಿಕ್ಕೆ ನನ್ನ ಖಾತೆ ನನ್ನ ಹಕ್ಕು ಆ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ 16 ಲಕ್ಷ ಎ ಖಾತೆಗಳಿದೆ. ದಾಖಲೆಗಳು ಬಹಳ ಕರೆಕ್ಟ್ ಆಗಿರೋಂಥ ಕಾರ್ಪೊರೇಷನ್ ಅಡಿಯಲ್ಲಿ ಕಂದಾಯವನ್ನು ಕಟ್ಟಿಕೊಂಡು ಪ್ಲಾನ್ಗಳನ್ನು ಮಾಡಿಕೊಂಡು ಆ ಆಸ್ತಿಗಳು ಈಗ ಇದೆ. ಸೈಟ್ ಆಗಿರ್ಬೋದು, ಫ್ಲ್ಯಾಟ್ಗಳಾಗಿರ್ಬೋದು. 7 ಲಕ್ಷ ಬಿ ಖಾತೆಗಳಿದೆ. ತಾವು ಅನೇಕ ಮಾಧ್ಯಮ ಸ್ನೇಹಿತರು ಮತ್ತು ನನ್ನ ವಿರೋಧ ಪಕ್ಷದ ನಾಯಕರು, ಸದಸ್ಯಗಳು ನನಗೆ ಅನೇಕ ಸಲಹೆಗಳನ್ನು ಕೂಡ ಅಸೆಂಬ್ಲಿಯಲ್ಲಿ ಕೊಟ್ಟಿದ್ರು. ಇದು ಏನಾದ್ರು ಮಾಡಿ ಪರಿಹಾರವನ್ನು ಕೊಡಬೇಕು, ಮಿಸ್ಯೂಸ್ ಆಗ್ತಾ ಇದೆ, ಅಧಿಕಾರಿಗಳು ದುರುಪಯೋಗ ಮಾಡ್ತಾ ಇದ್ದಾರೆ ಕೆಳಗಡೆ ಅಂತ ಹೇಳಿ ಅನೇಕರು ಸಲಹೆಗಳನ್ನು ಕೊಟ್ಟಿದ್ರು. ನಾನು ಯಾವ ಸಲಹೆಗಳನ್ನು ತಳ್ಳಾಕ್ಲಿಕ್ಕೆ ನಾನು ತಯಾರಿಲ್ಲ. ಎಲ್ಲ ಅಧಿಕಾರಿಗಳು ಕೆಳಗಡೆ ಮಟ್ಟದಲ್ಲಿ ಸರಿಯಾಗಿದ್ದಾರೆ ಅಂತ ಹೇಳಲಿಕ್ಕೂ ನಾನು ತಯಾರಿಲ್ಲ. ಅದನ್ನು ಸರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಆಂದೋಲನವನ್ನು ಹಮ್ಮಿಕೊಂಡು ಆ 7 ಲಕ್ಷ ಖಾತೆಗಳ ಪೈಕಿ ಸುಮಾರು ಒಟ್ಟು ಎಷ್ಟು ಸಾವಿರ, 56,000 11,000 ಅಪ್ಲಿಕೇಶನ್ ಬಂದಿತ್ತು. ಅದರಲ್ಲಿ 7,000 ಅಷ್ಟು ನಾವು ಅಧಿಕೃತವಾಗಿ ಅವ್ರಿಗೆ ಸರಿ ಮಾಡಿಕೊಟ್ಟಿದ್ದೆವು. ಅವ್ರಿಗೆ 5% ನೀವು ನಮ್ಮ ಗೈಡೆನ್ಸ್ ವ್ಯಾಲ್ಯೂ ಕಟ್ಟಬೇಕು ಅಂತೇಳಿ ಅವ್ರಿಗೆ ಹೇಳಿದ್ದು. ಅವರು ಜಾಸ್ತಿ ಜನ ಇದಕ್ಕೆ ಮುಂದೆ ಬರಲಿಲ್ಲ. ಆದರೆ ಅವರ ದಾಖಲೆಗಳು ಅವ್ರು ಯಾರು ಕೂಡ ಸಾಲ ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಖಾತೆ ಬದಲಾವಣೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಮಾರೋಕ್ಕಾಗೋದಿಲ್ಲ, ವಾಸವಾಗಿದ್ದಾರೆ, ರೆವಿನ್ಯೂ ಪಾಕೆಟ್ಗಳಲ್ಲಿ ತೆಗೆದುಕೊಂಡಿದ್ದಾರೆ. ಅವರು ದಾಖಲೆಗಳನ್ನು ಪ್ಲಾನ್ ಇಲ್ಲದೆ ಮನೆಗಳನ್ನು ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಎಷ್ಟು ಜನ ಕೊಟ್ಟಿದ್ದಾರೆ? ಬಿಡಿಎ ಕಮಿಷನರ್ ಇದ್ದಾರೆ. ಬಿ ಖಾತಾ ಇರುವವರು 5 ಲಕ್ಷ ಬದಲು 2 ಲಕ್ಷ ಕಟ್ಟಿದ್ರೆ ದಾಖಲು. 2 ಲಕ್ಷ ಗೈಡ್ಲೈನ್ಸ್ ವ್ಯಾಲ್ಯೂ ನಿಗದಿ ಮಾಡಿದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮನೆ ಬಾಗಿಲಿಗೆ 7 ಲಕ್ಷ ಬಿ ಖಾತಾ ಮನೆಗಳ ದಾಖಲೆ ತಲುಪುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಎ ಖಾತಾ ಬಿ ಖಾತೆ ಬದಲಾವಣೆಗೆ ಗೈಡ್ಲೈನ್ಸ್ನಲ್ಲಿ ಸೂಚನೆಯನ್ನು ಕೊಡಲಾಗಿದೆ. 5% ಬದಲು 2% ಗೈಡ್ಲೈನ್ಸ್ ವ್ಯಾಲ್ಯೂ
ಮುಂದಿನ 100 ದಿನಗಳಲ್ಲಿ ಅರ್ಜಿ ಸಲ್ಲಿಸುವವರಿಗೆ ಈ ಸಬ್ಸಿಡಿ ಸಿಗಲಿದೆ. ಬಿ ಖಾತಾ ಇರುವವರು 5 ಲಕ್ಷ ಬದಲು 2 ಲಕ್ಷ ಕಟ್ಟಿದ್ರೆ ಸಾಕು. 2 ಲಕ್ಷ ಗೈಡ್ಲೈನ್ಸ್ ವ್ಯಾಲ್ಯೂ ನಿಗದಿ ಮಾಡಿದ್ದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಪ್ರತಿಯೊಬ್ಬರ ಆಸ್ತಿ ಮನೆ ಬಾಗಿಲಿಗೆ ತಲುಪುತ್ತೆ ಎನ್ನುವುದಾಗಿ ಇದೇ ವೇಳೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೆವೆಟ್ನಲ್ಲಿ ಈ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ಇದಲ್ಲದೆ BDOನವರು ಈಗಾಗಲೇ ನಾನು 38D ವಿಚಾರ ಹೇಳಿದ್ದೇನೆ. ಇದಕ್ಕೆ ಕಾನೂನು ಏನೇನು ಚೌಕಟ್ಟಿದೆ ಅದನ್ನೆಲ್ಲ ಕೂಡ ನಾವು ನೆಕ್ಸ್ಟ್ ಕ್ಯಾಬಿನೆಟ್ ತೆಗೆದುಕೊಂಡು ಸರಿ ಮಾಡ್ತೇವೆ. ಅಷ್ಟರೊಳಗೆ ಅವರೆಲ್ಲ ಪ್ರೋಸೆಸ್ ಮಾಡ್ಕೊಳ್ಳಿಕ್ಕೆ ಅರ್ಜಿ ಹಾಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಇದಲ್ಲದೆ ಕೆಂಪೇಗೌಡ ಜಯಂತಿ ದಿನ ವಿಶೇಷವಾಗಿ ಗ್ರೀನ್ ಬ್ಯಾಂಗ್ಳೂರ್ ಮಾಡಬೇಕು ಅಂತೇಳಿ ಎಲ್ಲ ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ಕೂಡ ನಾವು ಮಾತಾಡಿ ಸುಮಾರು 15 ಲಕ್ಷ ಸಸಿಗಳನ್ನು ನೆಡಬೇಕು ಬೆಂಗಳೂರಿನಲ್ಲಿ ಅಂತೇಳಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಒಂದೇ ದಿನ 15 ಲಕ್ಷ ಸಸಿಗಳು. ಕೆಲವು ಎಲ್ಲ ಕಾಲೇಜವರು, ಸರ್ಕಾರಿ ನೌಕರು, ವಾಲಂಟಿಯರ್ಸು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಒಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ 6ನೇ ಗ್ಯಾರಂಟಿಯನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು. ಆ ಕುತೂಹಲಕ್ಕೆ ತೆರೆಬಿದ್ದಿದೆ. ಒಟ್ಟಿನಲ್ಲಿ ಪ್ರತಿಯೊಬ್ಬರ ಆಸ್ತಿ ಮನೆ ಬಾಗಿಲಿಗೆ ತಲುಪುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ? ಸಂಪತ್ತು, ಈಗೇನು GBA ಇದೆಯಲ್ಲ, GBಗಿಂತ ಮುಂಚಿತವಾಗಿ BBMP ಇತ್ತು. ಆ BBMP ಆಗಿದ್ದ ಮುಂಚೆ BMP ಇತ್ತು. ಆ BMP ಆದ ನಂತರ ಸುಮಾರು 15-20 ವರ್ಷಗಳ ಕಾಲ ಸಾಕಷ್ಟು ಸರ್ಕಾರಗಳು ಬಂದೋಯ್ತು. ಯಾವುದೇ ಸರ್ಕಾರ ಬಂದರೂ ಕೂಡ ಏನು ಬಿ ಖಾತಾವನ್ನು ಎ ಖಾತಾವಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಪಾಲಿಕೆ ಕೌನ್ಸಿಲಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಬಂದಿತ್ತು. ಸರ್ಕಾರಕ್ಕೆ ಸಾಕಷ್ಟು ಪ್ರಸ್ತಾವನೆಗಳು ಹೋಗಿತ್ತು. ಆದರೆ ಎಲ್ಲೂ ಕೂಡ ಸಕ್ಸಸ್ಸನ್ನು ಕಂಡಿರಲಿಲ್ಲ. ಅದ್ರ ಜೊತೆ ಅಕ್ರಮ ಸಕ್ರಮವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಒತ್ತಡಗಳಿತ್ತು, ಒಂದಷ್ಟು ಮನವಿಗಳು ಕೂಡ ಬರ್ತಾ ಇತ್ತು. ಇದುವರೆಗೂ ಕೂಡ ಯಾರು ಕೂಡ ಮಾಡೋದಕ್ಕಾಗಿಲ್ಲ. ಇವತ್ತು ಏನು GBAಗೆ 6ನೇ ಗ್ಯಾರಂಟಿ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿ ಬೆಂಗಳೂರಿಗೆ ಘೋಷಣೆ ಮಾಡಿದ್ದಾರೆ. ಇದು ಸುಮಾರು ಲಕ್ಷಾಂತರ ಬೆಂಗಳೂರಿಗರಿಗೆ ಇದು ಅನುಕೂಲ ಆಗುವಂತ ಕೆಲಸ. ಅದರ ಜೊತೆ ಮುಂದಾಲೋಚನೆ DK ಶಿವರಿಗೆ ಏನಂತಂದ್ರೆ ಇದರಿಂದ ಸಾವಿರಾರು ಕೋಟಿ ರೂಪಾಯಿ ರೆವಿನ್ಯೂ GBAಗೆ ಏನು ಆಡಳಿತ ಬೊಕ್ಕಸಕ್ಕೆ ಎಲ್ಲ ಒಂದು ಕಡೆ ಆದಾಯ ತುಂಬಿಸುವಂತ ದೊಡ್ಡ ಯೋಜನೆ ಗ್ಯಾರಂಟಿ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆ ಅಂತಂದ್ರೆ ಈಗ ಬೆಂಗಳೂರಿನಲ್ಲಿ ಸಾಕಷ್ಟು ಲಕ್ಷಾಂತರ ಕಟ್ಟಡಗಳಿದೆ. ರಿಂಗ್ ರೋಡ್ ಇಂದ ಒಳಗಡೆ ಇದ್ದಂಥವು BDA ಡೆವಲಪ್ಮೆಂಟ್ ಲೇಔಟ್ಗಳಾಗಿ ಬದಲಾಯಿಸಿದ್ದಾರೆ. ಇಲ್ಲಿ ಸಾಕಷ್ಟು ಜನ ಲೇಔಟ್ಗೆ ಹೋದಂಥ ಸಂದರ್ಭದಲ್ಲಿ ಇಲ್ಲ ಅವರೇ ಮನೆ ಕಟ್ಕೊಂಡಿದ್ದಾಗಲಿ ಆ ಒಂದು ಸಂದರ್ಭದಲ್ಲಿ ಸರ್ಕಾರಿ ಜಾಗ ಮತ್ತೆ ಸ್ವಂತ ಜಾಗ ಈ ಒಂದು ಪರಿಸ್ಥಿತಿಯಲ್ಲಿ ಒಂದಷ್ಟು ಜನ ಕಟ್ಟಡದ ಮಾಲೀಕರು ಮತ್ತೆ ಭೂ ಮಾಲೀಕರು ಒಂದಷ್ಟು 3-4 ಬಿಲ್ಡಿಂಗ್ಗೆ ಕಟ್ಟಡಕ್ಕೆ ಅನುಮತಿಯನ್ನು ಪಡ್ಕೊಂಡಿರ್ತಾರೆ. ಇನ್ನು ಖಾಲಿ ಜಾಗದಲ್ಲಿ ಒಂದಷ್ಟು ಒಂಟಿ ಮನೆಗಳನ್ನ ಕಟ್ಕೊಂಡು ಬಾಡಿಗೆ ಕೊಟ್ಟಿರ್ತಾರೆ. ಆದರೆ ತಾತ್ಕಾಲಿಕವಾಗಿ ಅದಕ್ಕೆ ಏನು ವಾಟರ್ ಕನೆಕ್ಷನ್ ಮತ್ತೆ ಕರೆಂಟ್ ಕನೆಕ್ಷನ್ ತಗೊಂಡಿರ್ತಾರೆ, ಬಾಡಿಗೆಗೆ ಬಿಟ್ಟಿರ್ತಾರೆ. ಇದರಿಂದ GBAಗೂ ಯಾವುದೇ ರೀತಿಯಾದಂಥ ಅನುದಾನ ಇಲ್ಲ. ಆತನಿಗೆ ಏನು ಅಲ್ಲಿ ಒಂದು ಪ್ರಾಪರ್ಟಿಯನ್ನ ಮಾಡ್ಕೊಂಡಿರ್ತಾರೋ, ಮನೆ ಕಟ್ಕೊಂಡಿರ್ತಾರೋ ಅವ್ರ ಹತ್ರ ಕೂಡ ಯಾವುದೇ ರೀತಿಯಾದಂಥ ಸರ್ಕಾರದ ದಾಖಲೆಗಳು ಕೂಡ ಇರೋದಿಲ್ಲ. ಇಂಥವನ್ನ JN 2024ರಲ್ಲಿ ಏನು ಅಕ್ರಮ ಕಟ್ಟಡವನ್ನು ಕಟ್ಟಿ ಬಾಬುಸನ ಪಾಳ್ಯದಲ್ಲಿ ನಿರ್ಮಾಣದ ಹಂತದ ಕಟ್ಟಡ ಕುಸಿದು ಬಿದ್ದು ಸುಮಾರು 13 ಜನ ಕಾರ್ಮಿಕರಲ್ಲಿ ನಿಧನ ಹೊಂದಿದ್ರು. ಆ ಒಂದು ಸಂದರ್ಭದಲ್ಲಿ CM ಮತ್ತೆ DCM ಸ್ಥಳಕ್ಕೆ ಹೋಗಿದ್ರು. ಸ್ಥಳಕ್ಕೆ ಹೋದಂತಾಗ ಗೊತ್ತಾಗಿತ್ತು ಏನು ಬೃಹತ್ ವಾಣಿಜ್ಯ ಕಟ್ಟಡ ಕಟ್ತಾ ಇದ್ದಾರೆ, ಆದರೆ ಇದಕ್ಕೆ ಯಾವುದೇ ರೀತಿಯಂತ ಅನುಮತಿ ಇಲ್ಲ. ಈ ರೀತಿಯಾಗಿ ಕಟ್ತಾ ಇರುವಂತಹ ಕಟ್ಟಡಗಳು ಯಾವುದೇ ಇದ್ರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಳಿ. ಇದೇ ರೀತಿಯಾಗಿ ಅಕ್ರಮವಾಗಿ ಕಟ್ಟಿರುವಂತಹ ಕಟ್ಟಡಗಳನ್ನ ಎಷ್ಟೆಷ್ಟು ಬೆಂಗಳೂರಿನಲ್ಲಿ ಇದ್ದಾವೆ ಎಲ್ಲವನ್ನು ಕೂಡ ಸರ್ವೆ ಮಾಡಿ ಅಂತ ಹೇಳ್ಬಿಟ್ಟು CM ಅವರು ಅವತ್ತು ಆದೇಶವನ್ನು ಮಾಡಿದ್ರು. ಆ ಒಂದು ಆದೇಶದ ಮೇಲೆ ಏನು BBMP ಅಧಿಕಾರಿಗಳು ಬೆಂಗಳೂರಿನಾದ್ಯಂತ ಸರ್ವೆಯನ್ನ ಮಾಡಿದ್ರು. ಸರ್ವೆಯನ್ನ ಮಾಡಿದಾಗ ಸುಮಾರು 8,000 ಅಕ್ರಮ ಕಟ್ಟಡಗಳನ್ನ ಬೆಂಗಳೂರಿನಲ್ಲಿ ಕಟ್ಕೊಂಡಿದ್ದಾರೆ ಅಂತ ಸ್ಪಷ್ಟವಾಗಿ ದಾಖಲೆ ಸಮೇತ ಗೊತ್ತಾಗಿತ್ತು. ಅದ್ರ ಜೊತೆ ಒಂದಷ್ಟು ಜನ ಸಕ್ರಮವಾಗಿ ಕಟ್ಕೊಂಡಿದ್ರು ಕೂಡ 2 ಅಂತಸ್ತಿಗೆ ಅನುಮತಿಯನ್ನು ಪಡ್ಕೊಂಡು 4-5 ಫ್ಲೋರ್ಗಳನ್ನ ಎಕ್ಸ್ಟ್ರಾ ಆಗಿ ಕಟ್ಕೊಂಡಿದ್ರು. ಆದ್ರಿಂದ GBAಗೆ ಯಾವುದೇ ರೀತಿಯಾದ ಕೂಡ ಪ್ರಾಪರ್ಟಿ ಟ್ಯಾಕ್ಸ್ ಕೂಡ ಬರ್ತಾ ಇಲ್ಲ. ಇಂಥವೆಲ್ಲ ಕಟ್ಟಡಗಳನ್ನ ಗುರುತಿಸಿ ಪ್ರತಿಯೊಂದನ್ನು ಕೂಡ ಡ್ರೋನ್ ಮೂಲಕ GBAಯಿಂದ
ಸರ್ವೆಯನ್ನು ಮಾಡಿದ್ರು. ಸರ್ವೆ ಮಾಡಿದಾಗ ಸುಮಾರು 23 ಲಕ್ಷ ಕಟ್ಟಡಗಳು ಈ ರೀತಿಯಾಗಿ ಅಕ್ರಮವಾಗಿ ಬೆಂಗಳೂರಿನಲ್ಲಿ ಕಟ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಈಗ ಅಲ್ಲಿ ಹೋಗಿ SR ವ್ಯಾಲ್ಯೂ, ಸದ್ಯಕ್ಕೆ ಲ್ಯಾಂಡ್ ವ್ಯಾಲ್ಯೂ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲನೂ ಕೂಡ ಇಂಚಿಂಚು ಅಡಿಯನ್ನು ಕೂಡ ಸರ್ವೆಯನ್ನು ಮಾಡಿ ಯಾವ ಕಟ್ಟಡದಲ್ಲಿ ಎಷ್ಟೆಷ್ಟು ಅಡಿ ಒತ್ತುವರಿಯಾಗಿ ಹೆಚ್ಚುವರಿ ಕಟ್ಕೊಂಡಿದ್ದಾರೆ, ಯಾವಾಗ ನಿರ್ಮಾಣ ಮಾಡಿದ್ರು, ಅದಕ್ಕೆ OC ಇದೆಯಾ ಇಲ್ಲ CC ಇದೆಯಾ, ಪವರ್ ಕನೆಕ್ಷನ್ ತಗೊಂಡಿದ್ದಾರಾ, ವಾಟರ್ ಕನೆಕ್ಷನ್ ತಗೊಂಡಿದ್ದಾರಾ, BBMPಗೆ ಟ್ಯಾಕ್ಸ್ ಕಟ್ತಿದ್ದಾರಾ, ಎಲ್ಲವನ್ನು ಕೂಡ ದಾಖಲೆಗಳನ್ನ ಏನು ಡಿಜಿಟಲ್ ಕಲೀಕರಣ ಮಾಡೋದಕ್ಕೆ DKಶಿ ಅವರು ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ರು. ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಹೋಗಿ ಆ ಎಲ್ಲ ಕಟ್ಟಡಗಳನ್ನು ಕೂಡ ಸರ್ವೆಯನ್ನ ಅಧಿಕಾರಿಗಳು ಈಗಾಗಲೇ ಮಾಡಿ ಮುಗಿಸಿದ್ದಾರೆ. ಈ ಕಾರಣದಿಂದಾಗಿ ಈಗ ಸದ್ಯಕ್ಕೆ ಅಕ್ರಮವಾಗಿ ಇಷ್ಟು ದಿನ ಯಾರ್ಯಾರು ಕಟ್ಟಡಗಳನ್ನ ನಿರ್ಮಾಣ ಮಾಡಿಕೊಂಡು ಬಾಡಿಗೆ ಕೊಟ್ಕೊಂಡು ಈ ರೀತಿಯಾಗಿದ್ರು ಅವರಿಗೆ ಮನೆ ಬಾಗಿಲಿಗೆ ಅವ್ರು ಏನು ಸರ್ಕಾರದ SR ವ್ಯಾಲ್ಯೂ ಏನಿದೆ ಆ SR ವ್ಯಾಲ್ಯೂವನ್ನು ಕಟ್ಟಿ ಏನು ಅಕ್ರಮವಾಗಿದ್ದಂಥ ಕಟ್ಟಡವನ್ನ ಸಕ್ರಮ ಮಾಡಿಕೊಳ್ತಾ ಒಂದು ಸದುದ್ದೇಶ ಅಂತ ಕೂಡ ಹೇಳ್ಬೋದು. ಇದ್ರ ಜೊತೆ ಏನು ಬಿ ಖಾತಾದಿಂದ ಎ ಖಾತಾ ಮಾಡುವಂಥ ಒಂದು ಸದುದ್ದೇಶ ಇಲ್ಲೂ ಕೂಡ ಸುಮಾರು ಏನು 8,000 ಬಿ ಖಾತಾದಿಂದ ಎ ಖಾತಾಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ರೆ. ಯಾಕೆ ಅಂತಂದರೆ ಔಟರ್ ರಿಂಗ್ ರೋಡ್ನಲ್ಲಿ ಎಲ್ಲನೂ ಕೂಡ ಗ್ರೀನ್ ಬೆಲ್ಟ್ ಒಂದಷ್ಟು ಲ್ಯಾಂಡ್ ಇದೆ, ಮತ್ತೊಂದಷ್ಟು ಏನು ವ್ಯವಸಾಯ ಮಾಡುವಂಥ ಲ್ಯಾಂಡ್ ಇದೆ. ಅಲ್ಲಿ ಯಾರು ಸ್ವಂತ ಒಂದು ಬಿಲ್ಡಿಂಗ್ ಕಟ್ಟಡವನ್ನು ಕಟ್ಕೊಡೋಕ್ಕಾಗ್ತಲ್ಲ, ಮಾರಾಟವನ್ನು ಕೂಡ ಮಾಡೋದಕ್ಕಾಗ್ತಲ್ಲ, ಯಾರು ಕೂಡ ಬಿ ಖಾತಾ ಅಂತಂದ್ರೆ ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಅಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡೋದಕ್ಕಾಗೋದಿಲ್ಲ, ಅಲ್ಲಿ ಬೇರೆ ಏನು ಫ್ಯಾಕ್ಟ್ರಿ ಆಗಿರ್ಬೋದು ಇನ್ನಿತರೆ ವಾಣಿಜ್ಯ ಚಟುವಟಿಕೆಗಳನ್ನ ಯಾವುದನ್ನು ಕೂಡ ಮಾಡೋದಕ್ಕಾಗೋದಿಲ್ಲ. ಈಗ ಯಾವಾಗ ಅದಕ್ಕೆ ಅನುಮತಿಯನ್ನು ಕೊಟ್ಟರೆ ಎ ಖಾತಾ ಮಾಡಿದಾಗ ಅಲ್ಲೆಲ್ಲ ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸ್ತಾರೆ. ಆಗ ಲ್ಯಾಂಡ್ ವ್ಯಾಲ್ಯೂ ಕೂಡ ಹೆಚ್ಚಳ ಆಗುತ್ತೆ. ಅಲ್ಲಿಂದನೂ ಕೂಡ GBIಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ, ಅದೇ ರೀತಿಯಲ್ಲಿ ಕೂಡ ಆಸ್ತಿ ತೆರೆಯಾಗಿ ಬ್ಯಾಕ್ ಬರುತ್ತೆ. ಅದರಿಂದ ಬೆಂಗಳೂರಿನ ಜನತೆ ಕೂಡ ಅನುಕೂಲ ಆಗುವಂತ ಒಂದು ದೊಡ್ಡ ಯೋಜನೆ ಕೂಡ ಆಗಿದೆ. ಹೀಗಾಗಿ ಸರ್ಕಾರದ ಬೊಕ್ಕಸು ಕೂಡ ಸಾವಿರಾರು ಕೋಟಿ ವರಮಾನವಾಗಿ ಹರಿದು ಬರಲಿದೆ. ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.